ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮ. ಅಪ್ಪ ತಂದೆ ಹರಿಹರ್ ಸ್ವಾಮಿ, ನಂದು ಎರಡು ರಿಕ್ವೆಸ್ಟು ತಂದೆ. ನನ್ನ ಹೆಸರು ಬಾಳೆಹಣ್ಣು ಪಾಪಣ್ಣ, ಕರ್ನಾಟಕ ಫುಲ್ ಫೇಮಸ್ ಆಗೋ ಥರ ಮಾಡು ತಂದೆ. ಇನ್ನೊಂದು, ನಾನು ನನ್ನ ಹೆಂಡತಿ ಲೈಫ್ ಲಾಂಗ್ ಜಗಳ ಆಡದೆ ಇರೋ ಥರ ನೆಮ್ಮದಿಯಾಗಿರೋ ಥರ ಮಾಡು ತಂದೆ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಲೋ, ಹೇಳಪ್ಪ. ಹಾಂ, ಇರೋ, ಮಾಡ್ತೀನಿ ಇರು. ಏಯ್, ಕಾಣ್ತಿದ್ಯಾ ನೀನು? ಇಲ್ಲ ಗುರು. ಹೇಳಮ್ಮ ನೀನು. ಅಣ್ಣ, ನಂಗೆ ಡೈವರ್ಸ್ ಬೇಕು. ಅದನ್ನ ಅಣ್ಣನ ಹತ್ರ ಕೇಳ್ತಾರಾ? ಗಂಡನ ತಾನೇ ಕೇಳ್ಬೇಕು ನೀನು. ನೀವು ತಾನೇ ಮದ್ವೆ ಮಾಡಿಸಿದ್ದು. ಮದುವೆ ಮಾಡ್ಸಿದ್ ನಾನಾದ್ರೆ ಸಂಸಾರ ಮಾಡ್ತಿರೋದು ನೀವಿಬ್ರೆ ತಾನೆ. ಸರಿ, ಅಂಥದ್ದೇನೈತಿ ಇವಾಗ? ಅಣ್ಣ, ಮದ್ವೆ ಆದಾಗಿಂದ ಉಸಿರು ಕಟ್ಕೊಳ್ಳೋ ಹಾಗೆ ತಪ್ಕೊಳ್ಳೋದಿರ್ಲಿ, ಒಂದ್ ಲಿಪ್ ಲಾಕ್ ಕೂಡ ಇಲ್ಲ ಅಣ್ಣ. ಕೊನೆಗೆ ಒಂದ್ ಪ್ಲೇನ್ ಕಿಸ್ ಕೂಡ ಕೊಡಲ್ಲ. ಡೈರೆಕ್ಟ್ ಆಗಿ ಬಾಳೆಹಣ್ಣು ಕೈಲಿಡ್ತಾನೆ. ಏಂತಿ ಕಣ ಅವಳು, ಎಲ್ರು ಒಂದೇ ಥರ ನೋಡ್ತೀಯಲ್ಲ. ಸುಮ್ಮನಿರು ಗುರು. ಇವಳು ದೇವರು, ರಥ, ಏಕಾದಶಿ, ನವರಾತ್ರಿ, ಉಪವಾಸ, ಜಾಗರಣೆ ಇದರಲ್ಲೇ ಇರ್ತಾಳೆ. ಒಂದಿನ ಪಕ್ಕಕ್ಕೆ ಬಂದು ಕೂರಲ್ಲ, ಸೊಂಟ ಕಾಣೋಗೊಂದು ಸೀರೆ ಉಡಲ್ಲ, ಮಂಡಿವರೆಗೂ ಒಂದು ಚಡ್ಡಿ ಹಾಕು ಅಂದ್ರೆ ಹಾಕಲ್ಲ. ಟೋಟಲ್ ಆಗಿ ರಸಿಕತೆನೇ ಇಲ್ಲ ಮಗ. ಚುಲ್ಬುಲಿ ಗುರು ಇವಳು. ಏನು ಚುಲ್ಬುಲಿನ? ಇವನು ಮುಸಂಡಿ ತರ. ಒಂದ್ ಪೆಗ್ ಎಣ್ಣೆ ಹಾಕಲ್ಲ, ಒಂದ್ ಸ್ಮೋಕ್ ಮಾಡಲ್ಲ, ಏನೂ ಚಟ ಇಲ್ಲ ಅಂದ್ರೆ ಇವನೇ ಗಂಡ್ಸ್ ಹೇಳಿ. ಕೆಡ್ದಾರಿಲ್ ಹೋಗು ಅಂತ ಹೇಳ್ಕೊಡ್ತೀಯಲ್ಲ ನೀನು ಒಂದು ಹೆಣ್ಣ. ಒಳ್ಳೆ ದಾರಿಗೆ ಬರಲ್ಲ, ನೀನು ಒಬ್ಬ ಗಂಡ್ಸ. ಥೂ, ನಿಲ್ಸ್ರು ಆಯ್ತು. ನೀನ್ ಹೇಳಮ್ಮ ಈಗ. ಬೇಗ ಬೇಗ ಬಾರೆ, ಯಾವ್ದಾರ ಆಟೋ ಸಿಗುತ್ತಾ ನೋಡೋಣ. ಬರ್ತಾ ಇಲ್ವಾ? ಇನ್ನೇನ್ ಮಾಡ್ತಿದ್ದೀನಿ. ಸಾರ್, ಏನ್ ಸರ್ ಮನೆ ಕಡೆ ಹೋಯ್ತಿದ್ರಾ? ಸರ್, ಹಾಗಾದ್ರೆ ನಮ್ಗೆ ಇವತ್ತು ಫ್ರೀ ಸರ್ವಿಸು. ನೀವು ಯಾವತ್ತಾನೆ ದುಡ್ಡು ಕೊಟ್ಟು ಹೊರಡಿದ್ದೀರಾ? ಬನ್ನಿ ಸರ್. ಹಾ, ನಡೀರಿ ಸರ್. ಏನ್ ಸರ್, ಆಟೋ ಒಳ್ಳೆ ಬಿಸ್ನೆಸ್ ಅಂತೆ, ಡೈಲಿ 2,000 ಮಾಡ್ತೀರಂತೆ. ಸುಮ್ಮನೆ ಇರಿ ಸರ್, ಎಲ್ಲರೂ ಹೀಗೆ ಹೇಳಿ ಊರಿಗೆ 1-2 ಆಟೋ ಇದ್ದಿದ್ದು ಈಗ ಮನೆಗೆ ಒಂದೊಂದು ಆಟೋ ಆಗಿದೆ. ಹೌದಾ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದುಡಿದ್ರು 1,000 ರೂಪಾಯಿ ಉಳಿಸೋಕೆ ಕಷ್ಟ ಆಗ್ತಿದೆ. ಸುಮ್ನಿರಿ ಸರ್, ಸುಳ್ಳು ಹೇಳ್ಬೇಡಿ ನೀವು. ಶುರು ಆಯ್ತು. ಯಾಕೆ ಸರ್, ಏನಾಯ್ತು? ಸ್ಟಾರ್ಟ್ ಆಗ್ತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ ಸರ್. ನೋಡಿ ಸರ್, ಆಟೋ ಸಿಗಲ್ಲ, ಮೊದಲೇ ಟೈಮ್ ಐತೆ, ಲಗೇಜ್ ಬೇರೆ ಐತೆ. ಸ್ಟಾರ್ಟ್ ಆಗ್ತಾ ಇಲ್ಲ ಸರ್. ನಿಂಗೆ ಸುಮ್ಮನೆ ಇರೋಕ್ಕಾಗಲ್ವಾ? ಅಯ್ಯೋ, ಬಾರೆ. ನನ್ನ ಕರ್ಮ. ಇವನ್ನ ಕಟ್ಕೊಂಡು ಇನ್ನ ಏನೇನು ಅನ್ಭವಿಸ್ಬೇಕು. ತಗೊಳ್ಳಿ ಸರ್. ಇದೇ ಬಾರೆ. ಹೆಂಗೋ ಮನೆವರ್ಗ್ ಫ್ರೀ ಆಗಿ ಬಿಡ್ತಿದ್ದ ತಾನೆ. ನಿಮ್ಗೆ ಯಾಕೆ ಅವ್ರ ಸಂಪಾದನೆ ಸಂಸಾರ ಎಲ್ಲ ಕಟ್ಕೊಂಡು? ಏನೋ ಕೇಳಿದ್ನಪ್ಪ, ನನಗೇನು ಗೊತ್ತಿತ್ತು ರೋಡ್ ಮಧ್ಯೆಲ್ಲ ಇಳಿಸೋಗ್ತಾನೆ ಅಂತ. ಬಾ, ಏನ್ ಅಡ್ಗೆ ಮಾಡ್ತೀಯಾ? ತಂದಿದ್ಯಲ್ಲ ಅದನ್ನೇ ಮಾಡಿ ದಬಾಕ್ತೀನಿ. ಏಯ್ ತಗೋ, ನಿನ್ನ ಬಾಳೆಹಣ್ಣ ನಿನ್ನ ಹೆಂಡತಿಗೆ ಕೊಡು. ಊಟ ಆದ್ಮೇಲೆ ಒಂದು, ಊಟಕ್ಕೆ ಮುಂಚೆ ಒಂದು ಮಾತ್ರೆ ನುಂಗಿ ಸಾಯ್ಬೇಡ. ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ನುಂಗು. ನೀ ಯೋಗ ಮಾಡು, ಜಿಮ್ ಮಾಡು, ಸ್ವಿಮ್ಮಿಂಗ್ ಮಾಡು, ಏನೇ ಮಾಡಿದ್ರು ಶಕ್ತಿ ಬೇಕು. ಆ ಎನರ್ಜಿ ಬಾಳೆಹಣ್ಣಲ್ಲಿ ಇರುತ್ತೆ. ಕೋಣೆಲಿರುತ್ತೆ. ಹಾ, ಬನ್ನಿ ಸರ್, ಕುತ್ಕೊಳ್ಳಿ. ಏಲಕ್ಕಿ ಬಾಳೆಹಣ್ಣಲ್ಲಿ ಶುಗರ್ ಲೆವೆಲ್ಲು ಕಮ್ಮಿ, ಪಚ್ಚ ಬಾಳೆಹಣ್ಣಾದ್ರೆ ಜಾಸ್ತಿ. ಗೊತ್ತಾ? ಏನಮ್ಮ ಇದು? 3 ತಿಂಗಳಿಂದ ಬರೀ ಇದನ್ನೇ ಹೇಳ್ತಿದ್ದೇನೆ, ಬಾಡಿಗೆನೇ ಕೊಡ್ತಾ ಇಲ್ಲ. ಈ ಬಾಳೆಹಣ್ಣು ಇಟ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ? ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ. ನೀವು ಮನೆ ಕಾಯಿ ಮಾಡಿಬಿಡಿ. ಇಲ್ಲ ಸರ್, ಯಾವುದೋ ಒಂದು ಅಮೌಂಟ್ ಆಗಬೇಕು, ಆದ ತಕ್ಷಣ ಕೊಡ್ತಾನೆ. ಯಾವಾಗ ನೋಡಿದ್ರು ಬರೀ ಬಾಳೆಹಣ್ಣು ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಒಂದು ತಳ್ಳಗಡೆ ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಅಲ್ಪ ಸ್ವಲ್ಪ ದುಡ್ಡಾದರೂ ಬರುತ್ತೆ. ತಗೋ, ನಿನ್ನ ಗಂಡ ಕೊಟ್ಟರೆ ಬಾಳೆಹಣ್ಣು ನೀನೇ ಇಟ್ಕೋ. ಬಾಡಿಗೆ ಕೊಡೋ ಯೋಗ್ಯತೆ ಇಲ್ಲ. ಬರೀ ಬಾಳೆಹಣ್ಣು ಬಗ್ಗೆ ಮಾತಾಡಿ ತಲೆ ತಿಂತಾನೆ. ಸರ್, ಪೇಪರ್ ಬಿಲ್ಲು. ಪೇಪರ್ ಬಿಲ್ಲ ಬಂದೇ ಇರಿ. 6 ತಿಂಗಳಿಂದ ಆಟ ಆಡ್ತಾನೆ. ಮಾಡ್ತೀನಿ ಇವತ್ತು ಅವನಿಗೆ. ತಗೊಳ್ಳಿ. ನಮ್ಮ ಲೇ, ಏನ್ ಅಮ್ಮ ಎಲ್ಲ ಅಂತಿದ್ಯಾ? ನಾನೇನೇ ಮಾಡಿದ್ರು ಚಾಮುಂಡೇಶ್ವರಿ ತಾಯಿ ನೆನ್ಸ್ಕೊಂಡೇ ಮಾಡೋದು. ಏನೀಗ ನಿನ್ನ ಅಮ್ಮನ್ ಲೇ, ಈಗ ಬಾರೆ, ಲೇ ಬಾರೆ.
ಬಾರೆ ತೆಗಿಯ ಕಾಸು ದುಡ್ಡು ತೆಗಿಯ ಶ್ರೀ ಅಣ್ಣ ಸುಮ್ನೆ ರಾಮ ನಿಲ್ಸಿ ನೀನು. ಅಣ್ಣ. ಏಯ್, ಬಿಡ್ರಿ ಏಯ್, ಅಣ್ಣ ಫಸ್ಟ್ ಏಯ್, ಒಳಗಡೆ ಹೋಗ್ರಿ ಏಯ್, ನೀವು ಬಿಡಮ್ಮ ನೀನು. ಒಳಗಡೆ ಹೋಗ್ರಿ ಯಾವಾಗ್ಲೂ ನಿಮ್ದಿದೆ ಆಯ್ತು ಬಿಡಮ್ಮ ನೀನು. ಫಸ್ಟ್ ಇಲ್ಲ ಅಣ್ಣ ಯಾವ್ದೋ ಅಮೌಂಟ್ ಬರ್ಬೇಕು ಕೊಡ್ತಾನೆ ಅಣ್ಣ ದುಡ್ಡು ಕೊಡ್ತೀನಿ ಅಂತ ನಾಟ್ಕಾಡ್ತಾನ ಅಣ್ಣ ಅವನು. ಯಾವ್ದೋ ಒಂದು ಅಮೌಂಟ್ ಬರ್ಬೇಕು ಅಣ್ಣ ಬಂದ ತಕ್ಷಣ ಕೊಡು. ತಗೋಮ್ಮ ನೀನ್ ಬಾಳೆಹಣ್ಣ. ಅಣ್ಣ ಒಂದ್ 3 ರೋಸಸ್ ಕೊಡಿ 3 ರೋಸಸ್ ಒಂದು, ಒಂದ್ ಸೋಪ್ ಕೊಡಿ ಲೈಫ್ ಬೈ ಲೈಫ್ ಬಾಯ್ ಸೋಪ್ ಒಂದು, ಒಂದ್ ಗಂಧದ ಕಡ್ಡಿ ಕೊಡಿ ಒಂದು ಗಂಧದ ಕಡ್ಡಿ, ದೀಪದ ಎಣ್ಣೆ ಕೊಡಿ ಎಣ್ಣೆ ಪ್ಯಾಕೆಟ್ ಒಂದು, ಎಷ್ಟಾಯ್ತು 30 10 40 210 ಆಯ್ತು ಅಮ್ಮ. ಅಣ್ಣ ಅವ್ರು ಕೊಡ್ತಾರೆ ಹಳೇದೇ ಇನ್ನೂ ಕ್ಲಿಯರ್ ಆಗಿಲ್ಲ, ಅದ್ರ ಮೇಲೆ ಹೊಸದಾಗಿ ಸಾಲ ಬೇರೆನಾ? ನೀವು ಹೋಗಿ ಹೋಗಿ ಆ ಬಾಳೆಹಣ್ಣು ಪಾಪಣ್ಣನ ಮದುವೆ ಆಗಿದ್ದೀರಾ. ಅವನು ನಿಮಗ್ ಬಾಳೆಹಣ್ಣು ಕೊಡೋದು ಸರಿ, ಅವನು ಇಡೀ ಊರಿಗೆ ಕೊಟ್ಕೊಂಡ್ ಬರ್ತಾವನೆ. ಒಬ್ಬ ಹೂ ಮಾರೋನ್ ಮದುವೆ ಆಗಿದ್ರೆ ಅಂಗಡಿಗೆ ಹೂನಾರ ನೇತಾಕ್ಬೋದಾಗಿತ್ತು. ಹೋಗಿ ಹೋಗಿ ಆ ಬಾಳೆಹಣ್ಣು ಪಾಪಣ್ಣ ಮದುವೆ ಆಗಿದ್ದೀರಾ, ಬೇಗ ಕ್ಲಿಯರ್ ಮಾಡಕ್ ಹೇಳಿ. ಏನೋ ನೀನು ಹಿಂಗ್ ಆಡಿದ್ರೆ ಯಾವ ಹುಡುಗಿ ತಾನ ನಿನ್ ಜೊತೆ ಇರುತ್ತೆ? ಸುಮ್ನೆ ಇರೋ ಗುರು, ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದು. ಸರಿ ಬಿಡು. ನೀನ್ ಸುಮ್ನೆ ಇರಮ್ಮ, ನಿನಗೆ ನಾನ್ ಸಪೋರ್ಟ್ ಮಾಡ್ತೀನಿ. ಬಿಸಿಯಲ್ಲಿ ಹೇಳೋದು ಮರ್ತದೆ, ಕೇರಳ ಲಾಟ್ರಿ ಹೊಡೆದೈತೆ 2 ಕೋಟಿ, ಟ್ಯಾಕ್ಸ್ ಕಟ್ ಆಗಿ 1,60,60,00,000 ದುಡ್ಡು ಬಂದೈತೆ. ಬಿಡು ಬಿಡು ಬಿಡು. ಏನೋ ಡೈವರ್ಸ್ ಬೇಕು ಅಂತಿದ್ದಲ್ಲ, ಒಂದ್ ಗೊನೆ ಬಾಳೆಹಣ್ಣು ಕೊಡ್ತೀನಿ ತಗೊಂಡ್ ಹೋಯ್ತಾ ಇರೋ. ರೀ ನೀವು ನಿಮ್ ಬಾಳೆಹಣ್ಣು ಬಿಟ್ಟು ನಾನು ಎಲ್ಲಿಗ್ರಿ ಹೋಗ್ಲಿ? ಇವಾಗ ತಾನೇ ಹೇಳ್ತಿದ್ದಲ್ಲಮ್ಮ ಜೊತೆಗಿಲ್ಲ ಅಂತ ಎಷ್ಟೊತ್ತು. ಅಣ್ಣ ಗಂಡ ಹೆಂಡತಿ ಅಂದ್ಮೇಲೆ 1000 ಜಗಳ ಇರುತ್ತೆ ಅಣ್ಣ, ನೀವು ಸುಮ್ನೆ ಇರಿ. ಬನ್ರಿ ಹೋಗೋಣ, ಬನ್ನಿ ಹೋಗೋಣ. ಅಯ್ಯೋ ಪರಮಾತ್ಮ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ನನ್ನ ಲೈಫಲ್ಲೇ ಒಟ್ಟಿಗೆ ಎಷ್ಟು ದುಡ್ಡು ನೋಡಿಲ್ಲ, ಫಸ್ಟ್ ಹೋಗಿ ದುಡ್ಡು ನೋಡ್ಬಿಡೋಣ. ಬಾಳೆಣ್ಣ ಏನೇ ನಿಮ್ಮಣ್ಣ ಕೊಟ್ಟಿದ್ದ ದುಡ್ಡೆಲ್ಲೋ? ನಮ್ಮಣ್ಣ ಕೊಟ್ಟಿದ್ದ ದುಡ್ಡು ಬ್ಯಾಂಕಲ್ಲಿ ಸೇಫ್ ಆಗೈತೆ. ನಿನಗೇನಿದ್ರು ನನ್ನ ಬಾಳೆಹಣ್ಣು ಅಷ್ಟೇ. ಅಣ್ಣ ಏಯ್ ತಗೋ, ನಿನ್ ಬಾಳೆಹಣ್ಣ ನಿನ್ ಹೆಂಡತಿಗೆ ಕೊಡು. ತಗೋ, ನಿನ್ ಗಂಡ ಕೊಟ್ರ ಬಾಳೆಹಣ್ಣು ನೀನೇ ಇಟ್ಕೋ. ತಗೋಮ್ಮ ನೀನ್ ಬಾಳೆಹಣ್ಣ. ಅಣ್ಣ ನನಗೆ ಹೇಳ್ತಾವಳೆ ಮದುವೆ ಮಾಡ್ಸಿದ್ ನೀನಲ್ವಾ ಅಂತ ಅನ್ಬಿಟ್ಟು. ಮದುವೆ ಮಾಡ್ಸಿರೋನ್ಗೆ ಬಳ್ಸಕ್ ಗೊತ್ತಿಲ್ವಾ? ಅದಕ್ಕೆ ಬ್ಯಾಗಲ್ಲಿ ತುಂಬ ಕಳ್ಸಿದೀನಿ. ಬಾಳೆಹಣ್ಣು ಬಾಳೆಹಣ್ಣು ಬಾಳೆಹಣ್ಣು, ಚಿಕ್ಕ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು, ನಂಜನಗೂಡು ಚೋಟ ಬಾಳೆಹಣ್ಣು.